ಸೀತಾ, ರೈತನ ಬೆಳೆ ಈ ರೀತಿ ಆದರೆ ರೈತನ ಬದುಕು ನಿಷ್ಕಲ್ಮಶವಾಗುವುದು ಸೀತಾ, ನಿಷ್ಕಲ್ಮಶವಾಗುವುದು. ಯಾಕೆ ಸಾಮ್ ಹೀಗೇಕೆ ಮಾತನಾಡ್ತೀರಿ ನೀವು? ಹೌದು ಸೀತಾ, ಹಚ್ಚ ಹಸಿರಿನಿಂದ ಕಂಗೊಳಿಸಬೇಕಾದ ಭೂಮಿ ತಾಯಿ ಕೆಂಪಾಗಿ ಕಣ್ಣನ್ನು ಬಿಡುತ್ತಿದ್ದಾಳೆ. ಮುಂಗಾರು ತಡವಾಗಿದೆ ಎಂದು ಹಣೆಗೆ ಕೈ ಕೊಟ್ಟು ಮುಗಿಲನ್ನೇ ನೋಡುತ್ತಿದ್ದ ರೈತ ಹಂಗೋ ಹಿಂಗೋ ಬಿತ್ತ ಮಳೆಗೆ ಭೂಮಿಗೆ ಬೀಜ ಬಿತ್ತಿ ತಿಂಗಳಾದರೂ ಆ ಮೇಘರಾಜನ ದಯೆ ಇಲ್ಲ ಸೀತಾ, ದಯೆ ಇಲ್ಲ. ಈ ರೀತಿ ಆದರೆ ರೈತ ತನ್ನ ಜೀವನವನ್ನು ನಡೆಸುವುದಾದರೆ ಹೇಗೆ ಸೀತಾ, ನಡೆಸುವುದಾದರೆ ಹೇಗೆ? ಹೌದು, ನೀವು ಹೇಳುವ ಮಾತು ನಿಜವಿದೆ. ಈ ರೈತರಿಗೆ ಸರಿಯಾಗಿ ಮಳೆ ಆಗಬೇಕು, ಸರಿಯಾಗಿ ಬೆಳೆ ಬರಬೇಕು. ಆವಾಗಲೇ ಈ ರೈತರ ಜೀವ ಪಾವನವಾಗುತ್ತದೆ. ಒಂದು ವೇಳೆ ಕಷ್ಟಪಟ್ಟು ಬೆಳೆದ ಬೆಳೆ ಸರಿಯಾಗಿ ಬರಲಿಲ್ಲ ಅಂದ್ರೆ ಈ ರೈತ ಜೀವನದಲ್ಲಿ ನೊಂದುಕೊಂಡು ಸಾವಿಗೆ ಶರಣಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಆ ರೀತಿ ರೈತ ಯಾವತ್ತೂ ಮಾಡಿಕೊಳ್ಳಲಾರ ಸೀತಾ, ಮಾಡಿಕೊಳ್ಳಲಾರ. ಏಕೆಂದರೆ ಅವನಿಗೆ ಕಷ್ಟದ ಬೆಲೆನೂ ಗೊತ್ತು, ಸುಖದ ಬೆಲೆನೂ ಗೊತ್ತು. ತನ್ನ ಜೀವನವನ್ನು ಹೇಗೆ ನಡೆಸಬೇಕೆಂಬುದನ್ನು ಅರಿತ ರೈತ ಯಾವತ್ತು ಅಂತ ಹೇಳಿ ಕೆಲಸಕ್ಕೆ ಕೈ ಹಾಕಲಾರ ಸೀತಾ, ಕೈ ಹಾಕಲಾರ. ಕಷ್ಟಕ್ಕೆ ಕುಗ್ಗದೆ, ಸುಖಕ್ಕೆ ಹಿಗ್ಗದೆ ತಲೆ ಎತ್ತಿ ತಿರುಗುವವನು ಈ ಜಗತ್ತಿನಲ್ಲಿ ಯಾರಾದರೂ ಇದ್ದಾರೆ ಎಂದರೆ ಅವನೇ ಸೀತಾ, ಈ ಮಣ್ಣಿನ ಮಗ. ಮನುಷ್ಯ ಜೀವಿಯಿಂದ ಹಿಡಿದು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಅವನ ಮಕ್ಕಳಲ್ಲವೇನೆ ಸೀತಾ. ಅವನ ಮಕ್ಕಳಿಗೆ ಅವನು ದುಡಿದು ಹಾಕಬೇಕಲ್ಲವೇ? ಅದು ರೈತನ ದೊಡ್ಡ ಗುಣ. ಆದ್ರೆ ರೈತರಿಗೆ ಮೋಸ ಮಾಡಿ ಕೋಟ್ಯಾನುಗಟ್ಟಲೆ ಆಸ್ತಿಯನ್ನು ಗಳಿಸಿ ಈ ರಾಜಕಾರಣಿಗಳು ರೈತರನ್ನು ತಮ್ಮ ಕೈ ಗೊಂಬೆಯಂತೆ ಆಟ ಆಡಿಸುತ್ತಾರೆ.